ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗುರುಗಳೇ, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು, ಇನ್ನೊಂದು ವಾರ ಇದೆ. ಆ್ಯಂಡ್ ನೀವು ಹೇಳ್ತಾ ಇದ್ದೀರಾ ಒಂದು ಮುಹೂರ್ತ ಹೇಳಿದ್ದೀನಿ ಆ್ಯಂಡ್ ಒಂದೇ ಒಂದು ಬಣ್ಣದ ಸೀರೆ ಹೇಳಿದ್ದೀನಿ, ಅದು ತುಂಬ ಶ್ರೇಯಸ್ಸಿದೆ ಅಂತ ಹೇಳಿ. ಸೊ ಹೇಗೆ ಏನು ಅದನ್ನಂತೂ ನೀವು ಹೇಳಲ್ಲ. ಅಫ್ಕೋರ್ಸ್ ಖಂಡಿತ ಯಾರೆಲ್ಲ ಗುರುಗಳ ನಂಬರ್ ಮೇಲೆ ಮತ್ತು ಕೆಳಗೆ ಡಿಸ್ಪ್ಲೇ ಆಗ್ತದೆ ಆ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಆ ಮುಹೂರ್ತ ಏನು ಮತ್ತು ಯಾವ ಸೀರೆ ಯಾವ ರೀತಿ ಪೂಜೆ ಮಾಡಬೇಕು ಈ ಎಲ್ಲವನ್ನು ನಿಮಗೆ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಗುರುಗಳೇ ನೀವು ಹೇಗೆ ಏನು ಅದ್ರ ಬಗ್ಗೆ ಹೇಳೋದಾದರೆ? ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಹೂವನ್ನ ಹೇಳಿದ್ದೀನಿ. 99% ಆ ಹೂವು ಸಿಗಲ್ಲ, ನೀವು ತರಿಸ್ಕೋಬೇಕು. ಆ ಹೂವು ತುಂಬ ಇಂಪಾರ್ಟೆಂಟ್ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಾನು ತರಿಸ್ತೀನಿ, ಬಿಡಲ್ಲ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋರಿಗೆ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಆಮೇಲೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವುದೇ ನ್ಯೂಮರಾಜಿ ಪ್ರಕಾರ ಬಣ್ಣ ಕೊಟ್ಟಿಲ್ಲ. ನ್ಯೂಮರಾಜಿ ಪ್ರಕಾರ ಕೂಡ ನಾನು ಯಾವುದೇ ಕಾಸ್ಟ್ಯೂಮ್ನ ಅಳವಡಿಸಿಲ್ಲ. ನಾನು ಓನ್ಲಿ ಅಸ್ಟ್ರಾಲಜಿ. ನ್ಯೂಮರಾಜಿಗಿಂತ ಅಸ್ಟ್ರಾಲಜಿ ತುಂಬ ದೊಡ್ಡ ಸ್ಟ್ರೆಂತು. ನ್ಯೂಮರಾಲಜಿ 1% ಈ ಪ್ರಪಂಚದಲ್ಲಿ ಡೇಟ್ ನಡೀತಿದ್ದ ಅದು ನನ್ನ ಗೆಸ್ಸಿಂಗು. ನನಗೆ ಭಗವಂತ ಹೇಳಿರ್ತೀನಿ, ನಾನು ನಿಮಗೆ ಹೇಳ್ತಾಯಿದ್ದೀನಿ. ಹಂಗಂತ ನ್ಯೂಮರಾಜಿ ಹೇಳಕ್ಕೆ ಬಂದವನಿಗೆಲ್ಲ ಆ ಡೇಟ್ ಗೊತ್ತಿರಕ್ಕೆ ಹೇಳೋದು. ಇವತ್ತರೆಗೂ ಒಬ್ಬ ವರ್ಲ್ಡಲ್ಲಿ ಹೇಳಿ ನೋಡೋಣ, ಪ್ಯಾಂಟಲ್ಲಿ ಉಕ್ಕೇಬೇಕಾಗತ್ತೆ ತಣ್ಣೀರನ್ನ 100%. ಅಸ್ಟ್ರಾಲಜಿಲಿ ಹೇಳಿ ನೋಡೋಣ, ಹೇಳೋಕ್ಕಾಗಲ್ಲ. ಅಸ್ಟ್ರಾಲಜಿಲಿ ಒಂದು ಮುಹೂರ್ತ, ಲಗ್ನ, ದಶೆ, ಅಂತರಂಗ ಭುಕ್ತಿ, ನವಾಂಶ, ಲಗ್ನ ಯಾವ ಗ್ರಹದ ಮೇಲೆ ಕೂತಿದೆ, ಯಾವ ಗ್ರಹದ ಭುಕ್ತಿ, ಇದೆಲ್ಲ ನೋಡಿ ಹೇಳೋದಕ್ಕೆ 7 ಜನ್ಮ ಬೇಕು. ಹಿಂಗೆ ಅನ್ನೋದಕ್ಕೆ ಹೇಳ್ಬಿಡ್ತೀನಿ ಅದನ್ನೆಲ್ಲ ನನ್ನ ಸಬ್ಜೆಕ್ಟನ್ನು. ಈ ಸರಿ ವರಮಹಾಲಕ್ಷ್ಮಿ 99% ತುಂಬ ಕಷ್ಟವನ್ನು ಪರಿಹರಿಸುತ್ತೆ. ಬರೆದಿರ್ಕಿಲ್ಲ ವಿತ್ತು ಆ ಒಂದು ಲಗ್ನ ಮತ್ತು ಬೇರೆ ಡೇಟಲ್ಲಿ ಏನಾದ್ರು ಮಾಡಿದ್ರೆ ಅಷ್ಟೇ ಕಷ್ಟವನ್ನು ಅನುಭವಿಸ್ತಾರೆ. ಆ ಟೈಮ್ ಆ ಗಳಿಗೆಯನ್ನು ಬಿಟ್ಟು ಬೇರೆ ಗಳಿಗೆಯಲ್ಲಿ ಮಾಡಿದೆ. ಜ್ಯೋತಿಷ್ಯದಲ್ಲಿ ಡಿಸೈಡ್ ಆಗುತ್ತೆ ಗ್ರಹಗಳ ಮೇಲೇ ಇದು ಲೈಫಲ್ಲಿ ನಡೀತೈತೆ ಅಂತ. ಹಾಗಾಗಿಯೇ ಈ ಒಂದು ಗ್ರಹವನ್ನು ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ. ಈ ಸರಿ ನಾನು ಕೊಡೋ ಮುಹೂರ್ತವನ್ನು ದಯವಿಟ್ಟು ಪೂಜೆ ಮಾಡಿ. ನಾನು ತುಂಬ ಒಳ್ಳೊಳ್ಳೆ ಟಿಪ್ಸನ್ನು ಈ ಸರಿ ತುಂಬ ಚೆನ್ನಾಗಿ ಬರ್ತೀನಿ. ಮೇನ್ ಕಾಸ್ಟ್ಯೂಮ್ಸ್ ನಾನು ಕೊಟ್ಟಿರೋ ಸೀರೆ ತುಂಬ ಚೆನ್ನಾಗಿದೆ. ಆ ಎನರ್ಜಿ ಜಾಸ್ತಿ ಬರುತ್ತೆ. ಯಾಕಂದರೆ ಒಂದು ಡೇಯಲ್ಲಿ ಒಂದು ಭಾಳ ವಿಶೇಷವಾಗಿ ಲಗ್ನ 50-50 ಇದ್ದು ನ್ಯೂಮರಾಜನ್ 50-50 ಇದ್ದಾಗ ಅದು ಕಾಸ್ಟ್ಯೂಮ್ ಮರೆ ಹೋಗ್ಬೋದು. ಲಗ್ನ, ದಶೆ, ಭುಕ್ತಿ ಇವೆಲ್ಲ ಗ್ರಹ ದಶೆನಾಥೆಲ್ಲ ಸ್ಟ್ರಾಂಗ್ ಆಗಿದ್ದಾಗ ನಾವು ಅದ್ರ ಮೇಲೇ ಕಾಸ್ಟ್ಯೂಮ್ನ ಮರ್ಜ್ ಮಾಡ್ತೀನಿ. ಕಾಸ್ಟ್ಯೂಮ್ನ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ಕಾಸ್ಟ್ಯೂಮ್ ಡಿಸೈನ್ ಹೇಗೆ ಡಿಸೈನ್ ಮಾಡ್ತಾರೆ ಹಂಗೆ ಹಬ್ಬಕ್ಕೆ ಒಂದು ಲಗ್ನಕ್ಕೆ ಈ ಕಾಸ್ಟ್ಯೂಮ್ ಹೇಗಿರಬೇಕು, ಈ ಡಿಸೈನ್ಗೆ ಈ ಲಕ್ ಹೇಗೆ ತಂದು ಕೊಡುತ್ತೆ, ಈ ನಂಬರ್ಸ್ಗೆ. ಇದೇ ವರಮಹಾಲಕ್ಷ್ಮಿ ಹಬ್ಬವನ್ನು ಸಾಕಷ್ಟು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ನಾನು ನಮ್ಮನೇಲಿ ಹೆಣ್ಮಗುವಾಗಿ ಪೂಜೆ ಮಾಡ್ತೀನಿ. ನಾನು ಗಂಡಸೇ ಆಗಿರ್ಬೋದು, ನಂಗೆ ತುಂಬ ಇಷ್ಟ. ನಾನೆಲ್ಲ ಗುಡಿಸ್ತೀನಿ, ದೇವ್ರ ಪೂಜೆ ಮಾಡ್ತೀನಿ, ಪಾತ್ರೆ ತೊಳ್ಕೊಡ್ತೀನಿ. ನನ್ನ ಮಗಳು ನಾನು ನಿಂತ್ಕೊಂಡು ದೇವರ ಹೂ ಬಡಿಸ್ತೀವಿ, ಎಲ್ಲವೂ ಕೂಡ. ನಾನು 99% ಈ ಸರ್ ತುಂಬ ಖುಷಿ ಬಿದ್ದು ಯಾರನ್ನಾರು ಪುರೋಹಿತರು ಕರಲ್ಲ ನನ್ನ ವೈಫಿಗೆ ಕೇಳಿದೆ. ಇಲ್ಲ ರೀ ನಾವೇ ಮಾಡೋಣ ಅಂದರು. ಹಾಗಾಗಿ ನನಗೆ ತುಂಬ ಇಷ್ಟ. ನಂಗೆ ತುಂಬ ಇಷ್ಟಪಡೋ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ನನ್ನ ಲೈಫಲ್ಲಿ. ನಂಗೆ ತುಂಬ ವರಮಹಾಲಕ್ಷ್ಮಿ ಹಬ್ಬ ಬಿಟ್ಟರೆ ನನ್ನ ಲೈಫಲ್ಲಿ ಪಟಾಕಿ, ದೀಪಾವಳಿ ಇಷ್ಟ. ಅದು ಈ ನಡುವೆ ನಾವು ಹೊಡೆಯಲ್ಲ, ಅದರಿಂದ ಇಲ್ಲ. ನಮ್ಮಮ್ಮನಿಗೂ ನನಗೂ ಗೌರಿ ಹಬ್ಬ ಇಷ್ಟ. ನಮ್ಮಮ್ಮನಿಗೂ ನನಗೂ ಗೌರಿ ಹಬ್ಬ ಇಷ್ಟ. ಗೌರಿ ದಾರ ನಮ್ಮಮ್ಮ ನನಗೂ ನಮ್ಮಮ್ಮನಿಗೂ ತುಂಬ ಇಷ್ಟ. ಹಾಗೆ ವರಮಹಾಲಕ್ಷ್ಮಿ ಹಬ್ಬನ ಈ ಸರಿ ಒಳ್ಳೆ ಟೈಮು, ಒಳ್ಳೆ ಗಳಿಗೆಯಲ್ಲಿ ಬಂದಿದೆ. ದಯವಿಟ್ಟು ಎಲ್ಲರೂ ಫೋನ್ ಮಾಡಿ. ಇದನ್ನು ನನ್ನ ಮುಹೂರ್ತವನ್ನು ಫ್ರೀ ಕೊಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಯಾಕೆ ಕೊಡಲ್ಲ ಗೊತ್ತಾ? ನಾನು ಇದನ್ನು ಓಪನ್ನಾಗಿ ಹೇಳ್ತೀನಿ. ಇಷ್ಟು ವರ್ಷ ನಾವು ಜ್ಯೋತಿಷ್ ಹೇಳಿ ಸಂಪಾದನೆ ಮಾಡಿದ್ವಿ ಹೆಸರನ್ನ. ಈ ಒಂದು ಟೈಮಲ್ಲಿ ನನ್ನ ಫಾಲೋವರ್ಸು, ನನ್ನ ಭಕ್ತರು, ನನ್ನ ಏನು ದೇವರು ಅಂತ ನನ್ನನ್ನು ಕರೀತಾರೆ, ಗಾಡ್ ಅಂತ ನನಗೆ ಎಷ್ಟೋ ಜನಕ್ಕೆ ನನ್ನನ್ನು ಗಾಡ್ ಅಂತ ಅಂತಾರೆ. ಅವ್ರು ಇದೊಂದು ಟೈಮಲ್ಲಿ ಫೋನ್ ಮಾಡ್ತಾರೆ. ಆ ಒಂದು ಫೀಲಿಂಗ್ ಇದೆಯಲ್ಲ, ಆ ಫೀಲಿಂಗಿಗೆ ಅದನ್ನು ಮರೆಯೋಕ್ಕಾಗಲ್ಲ. ನನಗೆ ಎಷ್ಟೋ ವರ್ಷದಿಂದ 10-15 ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬದನ್ನ ಟೈಮಿಂಗ್ಸ್ನ ಇಸ್ಕೊತಾಯಿದ್ದಾರೆ. ಅವ್ರಿಗೆ ಹತ್ರ ನಾನು ಅದನ್ನು ಮಾತಾಡ್ತೀನಿ ನೋಡಿ, ಮಾತಾಡ್ತೀನಿ ಇದನ್ನು ಮಾಡಿ ಅಂತ ಅಂತೀನಲ್ವ, ಅದು ಒಂದು ಬಾಂಧವ್ಯ ಇದೆಯಲ್ಲ, ಒಂದು ತಾಯಿ ಮಗನ ಸಂಬಂಧ, ಅಣ್ಣ ತಮ್ಮನ ಸಂಬಂಧ, ಇಲ್ಲ ತಮ್ಮ ಅಕ್ಕನ ಸಂಬಂಧ, ಇದೆಲ್ಲವೂ ನಡೀತವೆ. ನಾವು ಹೇಗೆ ಇಟ್ಕೊಂಡಿದ್ದು ಬಾಂಡಿಂಗ್, ಆ ಬಾಂಡಿಂಗ್ ಮೇಲೇ ಅದು ಒಂದು ಲವ್ ಸ್ಟಾರ್ಟ್ ಆಗುತ್ತೆ. ಆ
ಆ ಫೀಲಿಂಗ್ ಮಾತಾಡಿದಾಗಲೂ ಕೂಡ ನಮ್ಮ ಮನೆಗೆ ನನ್ನ ಹತ್ರ ಕೇಳಿದಾಗ, ನನ್ನ ಹತ್ರ ಎದುರುಗಡೆ ಬಂದಾಗ ಅದರದ್ದು ಆ ಲವ್ವೇ ಬೇರೆ, ಆ ಫೀಲಿಂಗೇ ಬೇರೆ 100%. ಅದಕ್ಕಾಗೇ ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಇಲ್ಲಾಂದರೆ ಫ್ರೀ ಕೊಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಫ್ರೀ ಕೊಟ್ಟರೆ ಇವಾಗ ಯಾಕೆ ಗೌರಿ ಹಬ್ಬಕ್ಕೆ ಮಗಳು ಬರ್ತಾಳೆ ಅಂತ ಕಾಯ್ತಾ ಇರ್ತೀವಿ, ದೀಪಾವಳಿ ಹಬ್ಬಕ್ಕೆ ಯಾಕೆ ಮಗಳು ಬರುತ್ತೆ ಅಂತ, ಅದೆಲ್ಲ ಒಂದು ಲವ್ ಅನ್ನೋದಿರುತ್ತೆ.